Welcome guys for third session of KPSC Group B Paper 2 explanation or revision. ಸೊ ನಿನ್ನೆವರೆಗೂ ನಾವು ಎಸ್ ಸಿ ಬಿ ಸಿ ಎನ್ ಸಿ ಬಿ ಸಿ ಇಲ್ಲಿವರೆಗೂ ಕಲ್ತ್ಕೊಂಡಿದ್ದೆ ಸ್ಟೇಟ್ ಲೆವೆಲ್ ಆ್ಯಂಡ್ ಸೆಂಟರ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ಟಿಕಲ್ಸ್ ಏನು ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಆ್ಯಕ್ಟ್ ಅಂತ ಕಲ್ತ್ಕೊಂಡ್ರಿ. ಈಗ ಥರ್ಡ್ ರಿವಿಷನ್ ಸೆಷನಲ್ಲಿ ನಾವೇನು ಓದ್ತೀವಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಗ್ಗೆ. ಈ ಡಿಪಾರ್ಟ್ಮೆಂಟ್ ಕೆಳಗಡೆ ಎಷ್ಟೊಂದು ಕಾರ್ಪೊರೇಷನ್ಸ್ ಇದ್ದಾವೆ ಫಾರ್ ಇಂಡಿವಿಜುವಲ್ ಕಮ್ಯುನಿಟಿ ಅಂತ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಮತ್ತು ಅವ್ರು ಏನಾದರೂ ಸ್ಕೀಮ್ ಮಾಡಿದರೆ ಏನು ಸ್ಕೀಮ್ಸ್ ಅಷ್ಟು ನೋಡಿಕೊಂಡ್ರೆ ಸಾಕು ಇಲ್ಲಿಗೆ. ಸೊ ಇಲ್ಲಿ ನೋಡಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕದ್ದು 1997 ಅಲ್ಲಿ ಎಸ್ಟಾಬ್ಲಿಷ್ ಆಯಿತು. 1999 ಅದೊಂದು ಸ್ವಲ್ಪ ರೂಲ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರು ಅಷ್ಟೇ. ಸೊ ಎಸ್ಟಾಬ್ಲಿಷ್ಮೆಂಟ್ ಬಂದು 1997 ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾರು ಇರ್ತಾರೆ ಈ ಕಮಿಟಿಯಲ್ಲಿ ಅಂದರೆ ಮಿನಿಸ್ಟರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್, ಪ್ರಿನ್ಸಿಪಲ್ ಸೆಕ್ರೆಟರಿ, ಡೈರೆಕ್ಟರು, ಡಿಸ್ಟ್ರಿಕ್ಟ್ ಆಫೀಸರ್ಸ್ ಅಂತ ಇರ್ತಾರೆ. ಓಕೆ, ಸೊ ಇದ್ರ ಫಂಕ್ಷನ್ಸ್ ಏನೋ ಆಲ್ರೆಡಿ ಗೊತ್ತಿರೋದೆ. ವೈ ವಿ ವಾಂಟ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ವೆಲ್ಫೇರ್ ಆಫ್ ದೆಮ್ ಅಕಾರ್ಡಿಂಗ್ ಟು ಅಂದರೆ ಅವ್ರಿಗೆ ಬೇಕಾಗಿರ್ತಾರ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅನುಕೂಲವಾಗಿರ್ತಾರ ನಾವು ಪಾಲಿಸಿ ಮಾಡಬೇಕು ಅನ್ನೋದು ಒಂದು ಫಂಕ್ಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ಅದರ ಆಬ್ಜೆಕ್ಟಿವ್ಸ್ ಅಷ್ಟೇ, ಪಾಲಿಸಿ ಫಾರ್ಮೇಷನು ಆರ್ ಫಾರ್ಮುಲೇಷನು, ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮ್ಸ್, ಮತ್ತು ಅದನ್ನು ಮಾನಿಟರ್ ಮಾಡ್ತಿರಬೇಕು ಮತ್ತು ಎವ್ಯಾಲ್ಯೂಯೇಟ್ ಮಾಡ್ತಿರಬೇಕು, ಮತ್ತು ರಿಸರ್ವೇಷನ್ ಆ್ಯಂಡ್ ಸರ್ಟಿಫಿಕೇಷನ್ ರಿಲೇಟೆಡ್, ಮತ್ತು ಅವೇರ್ನೆಸ್ ಸ್ಪ್ರೆಡ್ ಮಾಡೋದು. ಸೊ ಇವು ಕೆಲವೊಂದು ಫಂಕ್ಷನ್ಸ್ ಆಗಿರ್ತವೆ. ಸೊ ಸ್ಟ್ರಕ್ಚರ್ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ನೆಕ್ಸ್ಟ್ ನಾವು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೆಳಗಡೆ ನಮಗೆ 15 ಕಾರ್ಪೊರೇಷನ್ಸ್ ಇದ್ದಾವೆ ಡಿಫ್ರೆಂಟ್ ಕಮ್ಯುನಿಟೀಸ್ಗೆ. ಸೊ ಅದರಲ್ಲಿ ಕೆಲವೊಂದು ನೋಡಿ ಇವೆ: ದೇವರಾಜ್ ಓರ್ಸ್ ಆ್ಯಂಡ್ ಲೈಕ್ ನೊಮ್ಯಾಡಿಕ್ ಆ್ಯಂಡ್ ಸೆಮಿ ನೊಮ್ಯಾಡಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಮರಾಠ, ಬ್ರಾಹ್ಮಿನ್, ಕ್ರಿಶ್ಚಿಯನ್, ಮತ್ತು ವೈಟ್. ಸೊ ವಿ ಹ್ಯಾವ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ವಿಶ್ವಕರ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಲ್ಲ ಇದ್ದಾವೆ. ಎಲ್ಲನೂ ನೆನ್ಪಿಟ್ಕೊಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಾವು ರೀಸೆಂಟಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗಿರುವಂತಹ ಕಾರ್ಪೊರೇಷನ್ನ ರಿವಿಷನ್ ಮಾಡ್ಕೊಬೇಕು. ಸೊ 2021 ವೀರಶೈವ ಲಿಂಗಾಯತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಂತು. ಕರ್ನಾಟಕ ಮರಾಠ ಡೆವಲಪ್ಮೆಂಟ್ 2020 ಕರ್ನಾಟಕ ಕಾಡುಗೋಲ ಡೆವಲಪ್ಮೆಂಟ್ ಅದು ರೀಸೆಂಟಾಗೆ ಬಂತು. ಕರ್ನಾಟಕ ಅಲೆಮಾರಿ ಮತ್ತು ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಾರೆ, ಅದು 2019 ಬಂತು. ಇವು ರೀಸೆಂಟಾಗಿ ಬಂದಿರೋದು. ಸೊ ಲಿಂಗಾಯತ್ ಒಂದು, ವೀರಶೈವ ಲಿಂಗಾಯತ್ ಒಂದು, ಮರಾಠ ಒಂದು, ಕಾಡುಗೋಲ ಒಂದು. ವೆರಿ ರೀಸೆಂಟಾಗಿ ಕಾಡುಗೋಲ, ಅಲೆಮಾರಿ ಇವೆಲ್ಲ ರೀಸೆಂಟಾಗಿ. ಸೊ ಈಗ ಕೆಲವೊಂದು ಇಂಪಾರ್ಟೆಂಟ್ ಸ್ಕೀಮ್ಸ್ ಆನ್ ಡಿಫ್ರೆಂಟ್ ಕಾರ್ಪೊರೇಷನ್ಸ್ ನೋಡ್ಕೊಬೇಕು. ಫಾರ್ ಎಕ್ಸಾಂಪಲ್ ದೇವರಾಜ್ ಆರ್ಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆಳಗಡೆ ವಿ ಹ್ಯಾವ್ ಎಜುಕೇಷನ್ ಲೋನ್. ಅವ್ರು ಎಜುಕೇಷನ್ ಲೋನ್ ಕೊಡ್ತಾರೆ. ನಮ್ಗೆ ಇಲ್ಲಿ ಎಷ್ಟು ಕೊಡ್ತಾರೆ, ಎಷ್ಟು ಇಂಟ್ರೆಸ್ಟು, ಎಷ್ಟು ಸಬ್ಸಿಡಿ ಅಂತ ಗೊತ್ತಿದ್ರೆ ಸಾಕಾಗುತ್ತೆ. ಅದು ಒಂದು ಜನರಲಾಗಿ ನೋಡಿಕೊಂಡ್ರೆ ಆಯಿತು. ಸೊ ಇದು ಬಂದು ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂಗೆ. ಸೊ 10 ಲ್ಯಾಕ್ವರೆಗೂ ಕೊಡ್ತಾರೆ. ಸಬ್ಸಿಡಿ 100% ಸಬ್ಸಿಡಿ ಆನ್ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ಏನು ಕಟ್ಟೋದು ಬೇಕಾಗಿಲ್ಲ. ಮತ್ತು ಸೊ ನೀವು ರಿಟರ್ನ್ ಮಾಡಬೇಕು 10 ಇಯರ್ಸಲ್ಲಿ. 10 ಲ್ಯಾಕ್ ಮ್ಯಾಕ್ಸಿಮಮ್ ಕೊಡ್ತಾರೆ ದೇವರಾಜ್ ಅರಸ್ ಕೆಳಗಡೆ, ಆ ಕಾರ್ಪೊರೇಷನ್ ಕೆಳಗಡೆ. ಓಕೆ, ಸೊ ನೆಕ್ಸ್ಟು ನೋಡೋದಾದರೆ ಸೊ ನಮಗೆ ನೆಕ್ಸ್ಟ್ ಬೇಕಾಗಿರೋದು 1 ಸೆಕೆಂಡ್. ಅದೇ ಫಾರಿನಲ್ಲಿ ಸ್ಟಡೀಸ್ ಮಾಡ್ತೀವಿ ಅಂದರೆ ಅಪ್ ಟು 20%, ಅಂದರೆ ಸಬ್ಸಿಡಿ ಬಂದು ಇಂಟ್ರೆಸ್ಟ್ ಮೇಲೆ 100% ಸಬ್ಸಿಡಿ ಇದೆ. ಲೋನ್ ಕಟ್ಕೋಬೇಕು 15 ಇಯರ್ಸ್ ಒಳಗಡೆ. ಓಕೆ, ಅದಲ್ಲದೆ ಇಂಡಿವಿಜುವಲ್ ಲೋನ್ ಸ್ಕೀಮ್ ಅಂತ ಇದೆ. ಇದು ಎಜುಕೇಷನ್ಗಾಯಿತು. ದೇವರಾಜ್ ಅರಸು ಕಾರ್ಪೊರೇಷನ್ ಕೆಳಗಡೆ ಇಂಡಿವಿಜುವಲ್ ಲೋನ್ ಬಂದು 5 ಲ್ಯಾಕ್ವರೆಗೂ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, 5 ಲ್ಯಾಕ್. ಎಜುಕೇಷನ್ಗೆ 10 ಲ್ಯಾಕು ಮತ್ತು 20 ಲ್ಯಾಕು ಬೇಸ್ಡ್ ಆನ್ ಇಂಡಿಯಾದಲ್ಲ ಔಟ್ ಆಫ್ ಇಂಡಿಯಾನಾ ಅಂತ. ಅದೇ ಇಂಡಿವಿಜುವಲ್ ಲೋನ್ ಸ್ಕೀಮ್ ಅಂತಂದರೆ ಇಲ್ಲಿ 5 ಲ್ಯಾಕ್ ಕೊಡ್ತಾರೆ. ಸಬ್ಸಿಡಿ 30% ಕೊಡ್ತಾರೆ ಆನ್ ಎ ಪ್ರಾಜೆಕ್ಟ್ ಕಾಸ್ಟ್. 4% ಇಂಟ್ರೆಸ್ಟ್ ನೀವು ಕಟ್ಟಬೇಕಾಗತ್ತೆ ಮಿಕ್ಕಿದ್ದು, ಅದು 5 ಇಯರ್ಸ್ವರೆಗೂ. ಓಕೆ, ದಟ್ ಇಸ್ ವಾಟ್ ರಿಕ್ವೈರ್ಡ್. ನೆಕ್ಸ್ಟ್ ನೋಡಿದ್ರೆ ಸೆಕೆಂಡ್ ಕಾರ್ಪೊರೇಷನ್ ಮೇಲೆ ಸವಿತಾ ಸಮಾಜ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅವರೂ ಕೆಲವು ಸ್ಕೀಮ್ಸ್ ಇದ್ದಾವೆ. ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಟ್ರೆಡಿಷನಲ್ ಆರ್ಟಿಸನ್ಸ್. ಸವಿತಾ ಸಮಾಜ್ ಕೆಳಗಡೆ ವಿ ಹ್ಯಾವ್ ಟ್ರೆಡಿಷನಲ್ ಆರ್ಟಿಸನ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕೀಮ್. ಆರ್ಟಿಷನ್ಗೆ 2 ಲ್ಯಾಕ್ ಕೊಡ್ತಾರೆ ಪರ್ ಪ್ರಾಜೆಕ್ಟ್. ಅದರಲ್ಲಿ 50% ಇನ್ನು ಸಬ್ಸಿಡಿ, ನಮಗೆ 4% ಇಂಟ್ರೆಸ್ಟ್ ರೇಟ್. ಓಕೆ, ಸೊ ನಾವೀಗ 2 ಸ್ಕೀಮ್ ನೋಡಿದ್ರಿ. ಒಂದು ದೇವರಾಜ್ ಅರಸ್ ಕೆಳಗಡೆ ನಮಗೇನಿದೆ ಎಜುಕೇಷನಲ್ ಒಂದು, ಮತ್ತು ಇಂಡಿವಿಜುವಲ್ ಲೋನ್ ಸ್ಕೀಮ್ ಒಂದು. ಸವಿತಾ ಸಮಾಜ್ ಕೆಳಗಡೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಟ್ರೆಡಿಷನಲ್ ಆರ್ಟಿಷನ್ಸ್
ಅವರಿಗೆ ಎಷ್ಟು ಕೊಡ್ತೀವಿ 2 ಲ್ಯಾಕ್ವರೆಗೂ 50% ನಮಗೆ ಸಬ್ಸಿಡಿ ಇರುತ್ತೆ, 4% ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇದು ಓಕೆ. ನೆಕ್ಸ್ಟ್ ನಮಗಿರೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್. ಇದನ್ನು ಸವಿತಾ ಕೆಳಗಡೆನೆ. ಸೊ ಏನಿದೆ 5 ಲ್ಯಾಕ್ವರೆಗೂ ಕೊಡ್ತಾರೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ದೇ ಆರ್ ಸೇಯಿಂಗ್ 5 ಲ್ಯಾಕ್. ಅದೇ ಆರ್ಟಿಸನ್ಗೆ 2 ಲ್ಯಾಕ್. ಸೆಲ್ಫ್ ಎಂಪ್ಲಾಯ್ಮೆಂಟ್ 5 ಲ್ಯಾಕ್, 30% ಸಬ್ಸಿಡಿ, 5% ಇಂಟ್ರೆಸ್ಟ್ ರೇಟ್. ಓಕೆ. ನೆಕ್ಸ್ಟ್ ಬಂದು ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟಿ ಅವರು. ಇದರ ತುಂಬ ಇಂಪಾರ್ಟೆಂಟ್ 2 ಇದ್ದಾವೆ. ಒಂದು ಪಂಚವಟಿ, ಇನ್ನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್. ಪಂಚವಟಿ ಸ್ಕೀಮ್ ಕೆಳಗಡೆ ಅವ್ರು ಏನು ಮಾಡ್ತಾರೆ, ಇಲ್ಲೂ ಟ್ರೆಡಿಷ್ನಲ್ ಆರ್ಟಿಷನ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದು ವಿಶ್ವಕರ್ಮ ಅಂದರೆ ಅವರು ಟ್ರೆಡಿಷ್ನಲ್ ಆರ್ಟಿಷನ್ಸ್ ಆ್ಯಂಡ್ ಕ್ರಾಫ್ಟ್ ಪೀಪಲ್ ಅಂತ ಕರಿತೀವಲ್ಲ ಅವ್ರಿಗೋಸ್ಕರ. ಸೊ ಆರ್ಟಿಷನ್ಸ್ ಅಂತ ಬಂದರೆ ನಾವು 2 ಲ್ಯಾಕ್ ಕೊಡ್ತಿದ್ದೀವಿ. ಪ್ರೀವಿಯಸ್ ಆಗೋ ಅಷ್ಟೇ ಎಲ್ಲಿ ಸವಿತಾ ಕೆಳಗಡೆನೂ ನಾವು ಕೊಟ್ರಿ, ರೈಟ್? ಅಲ್ಲೂ 2 ಲ್ಯಾಕೆ ಕೊಟ್ಟಿದ್ದು, ಇಲ್ಲಿ 2 ಲ್ಯಾಕೆ. ಪಂಚವಟಿ ಆಲ್ಸೋ. ಅಂದರೆ ಪಂಚವಟಿ ಯಾವ್ದು ಕೆಳಗಡೆ ಬರುತ್ತೆ ಅಂತಂದರೆ ವಿಶ್ವಕರ್ಮ ಆ ಕಾರ್ಪೊರೇಷನ್ ಕೆಳಗಡೆ ಬರುತ್ತೆ. 2 ಲ್ಯಾಕು, 50% ಸಬ್ಸಿಡಿ, 4% ಇಂಟ್ರೆಸ್ಟ್ ರೇಟ್. ಓಕೆ. ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮು ಇದೆ ವಿಶ್ವಕರ್ಮದಲ್ಲಿ. ಅದೇನು 5 ಲ್ಯಾಕ್ ಕೊಡುತ್ತೆ, 30%. 5 ಲ್ಯಾಕ್ ಇದ್ದಾಗ 30% ಇಂಟ್ರೆಸ್ಟ್ ತೊಗೊತಿದ್ದಾರೆ. ಅದೇ 2 ಲ್ಯಾಕ್ ಇದ್ದಾಗ 50% ಸಬ್ಸಿಡಿ ಕೊಟ್ಟು 4% ಇಂಟ್ರೆಸ್ಟ್. ಸಾರಿ, ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ 5 ಲ್ಯಾಕ್ ಕೊಟ್ಟರೆ 30% ಸಬ್ಸಿಡಿ ಆ್ಯಂಡ್ 5% ಇಂಟ್ರೆಸ್ಟ್ ರೇಟ್. ಓಕೆ. ನೆಕ್ಸ್ಟ್ ಬಂದು ಉಪಾರ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅವ್ರ ಕೆಳಗಡೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಎಷ್ಟು ಕೊಡ್ತಾರೆ? ಯೂಶಲಿ 5 ಲ್ಯಾಕು, 30% ಸಬ್ಸಿಡಿ, ಸೊ 5% ಸಬ್ಸಿಡಿ ರೇಟ್, ಇಂಟ್ರೆಸ್ಟ್ ರೇಟು. ಸೊ ನೆಕ್ಸ್ಟ್ ಅಲೆಮಾರಿ ಅಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಕೆಳಗಡೆ ಅಗೇನ್ 5 ಲ್ಯಾಕು, 30% ಸಬ್ಸಿಡಿ, 5% ಇಂಟ್ರೆಸ್ಟ್ ರೇಟ್. ನೆಕ್ಸ್ಟ್ ವಿ ಹ್ಯಾವ್ ಅಲ್ಲಿ ಮತ್ತು ಇನ್ನೊಂದು ಟ್ರೆಡಿಷ್ನಲ್ ಆರ್ಟಿಷನ್ಸ್ಗೆ ಅಡಿಷ್ನಲ್ ಆಗಿ ಇನ್ನೊಂದು ಕೊಟ್ಟಿದ್ದಾರೆ ಅಸಿಸ್ಟೆನ್ಸ್. ಅದು ಏನು ಆರ್ಟಿಷನ್ ಅಂತ ಬಂದಾಗ 2 ಲ್ಯಾಕ್, 50% ಸಬ್ಸಿಡಿ, 4% ಇಂಟ್ರೆಸ್ಟ್ ರೇಟ್. ಓಕೆ. ಮತ್ತು ಮಡಿವಾಳ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ 5 ಲ್ಯಾಕ್, 30% ಸಬ್ಸಿಡಿ, 5% ಇಂಟ್ರೆಸ್ಟ್ ರೇಟ್. ನೆಕ್ಸ್ಟ್ ಇದು ಯಾವ್ದ್ರ ಕೆಳಗಡೆ ಬಂತು ನಮಗೆ? ಓಕೆ, ಫೈನ್, 1 ಸೆಕೆಂಡ್. ನೆಕ್ಸ್ಟ್ ಒಕ್ಕಲಿಗ ಕಮ್ಯುನಿಟಿ ಡೆವಲಪ್ಮೆಂಟ್. ಅವಳಿಗೆ ವಿ ಹ್ಯಾವ್ ಟೂರಿಸ್ಟ್ ಟ್ಯಾಕ್ಸಿ ಸ್ಕೀಮ್ ಅಂತ ಇದೆ. ಅಂದರೆ ಟ್ಯಾಕ್ಸಿನ ಬೈ ಮಾಡ್ಕೊಳ್ಳೋಕ್ಕೆ. ಫುಲ್ ಬರ್ದಿಲ್ಲ ನಾನು, ಜಸ್ಟ್ ಲೈಕ್ ವಿ ಕ್ಯಾನ್ ರಿಮೆಂಬರ್ ಟ್ಯಾಕ್ಸಿ ಸ್ಕೀಮ್ ಅಂತ. ಯಾರಿಗೆ? ಒಕ್ಕಲಿಗ ಕೆಳಗಡೆ ಬರುತ್ತೆ ಕಮ್ಯುನಿಟಿಗೆ. ಸೊ ಇಲ್ಲಿ 10 ಲ್ಯಾಕ್ವರೆಗೂ ಕೊಡ್ತಾರೆ ಒಂದು ಟ್ಯಾಕ್ಸಿ ತೊಗೊಳಕ್ಕೆ, 10 ಲ್ಯಾಕ್ವರೆಗೂ. ಆ್ಯಂಡ್ ಅದರಲ್ಲಿ ಎಷ್ಟು ನಮಗೆ ಸಬ್ಸಿಡಿ? 40%, 4% ಕಟ್ಟಬೇಕು. ಓಕೆ, 10 ಲ್ಯಾಕ್ ಇಲ್ಲಿ. ಸೊ ಎಜುಕೇಷನ್ ಲೋನ್ ಸ್ಕೀಮು ಇದೆ ಒಕ್ಕಲಿಗ ಕೆಳಗಡೆ, 20 ಲ್ಯಾಕ್ವರೆಗೂ ಕೊಡ್ತಾರೆ. ಓಕೆ. ದೇವರಾಜ್ ಅರಸು ಅವರು ಫಾರಿನರ್ಸ್ಗೆ ಫಾರಿನ್ನಲ್ಲಿ ಓದಬೇಕಂದ್ರೆ 20 ಲ್ಯಾಕ್ ಕೊಡೋರು. ಇಲ್ಲಿ ಒಕ್ಕಲಿಗ ಕಾರ್ಪೊರೇಷನ್ ಕೆಳಗಡೆ 20 ಲ್ಯಾಕ್ ಸ್ಟೂಡೆಂಟ್ಸ್ ಕೊಡ್ತಾರೆ. ಅದು ಫಾರಿನ್ ಎನಿಥಿಂಗ್ ಹೈಯರ್ ಎಜುಕೇಷನ್ ಅಂತ. ಈವನ್ ಇದು ಫಾರಿನ್ ಅಂತಲೇ ಹೇಳ್ಕೊಬೋದು, 20 ಲ್ಯಾಕ್. ಓಕೆ. ನೆಕ್ಸ್ಟ್ ವಿ ಹ್ಯಾವ್ ವೀರಶೈವ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದ್ರ ಕೆಳಗಡೆ ಕೆಲವೊಂದು ಚೆನ್ನಾಗಿರೋ ಸ್ಕೀಮ್ಸ್ ಎಲ್ಲ ಇದ್ದಾವೆ. ನಮಗೆ ನೇಮ್ಸ್ ಗೊತ್ತಿರಬೇಕು ಯಾವ ಒಂದು ಕಾರ್ಪೊರೇಷನ್ ಕೆಳಗಡೆ ಬರುತ್ತೆ ಅಂತ. ಬಸವ ಬೆಳಗು ಸ್ಕೀಮ್ ನೋಡಿ, ಬಸವ ಕಾಯಕ ಇವೆಲ್ಲ ಬಂದರೆ ವೀರಶೈವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದ್ರ ಕೆಳಗಡೆ ಅಂತ. ಓಕೆ. ಬಸವ ಬೆಳಗು ಸ್ಕೀಮ್ ಕೆಳಗಡೆ ಅವರು ಸಪೋರ್ಟ್ ಮಾಡ್ತಾರೆ ಎಜುಕೇಷನ್ಗೆ. ಬಸವ ಬೆಳಗು ರಿಲೇಟೆಡ್ ಟು ಎಜುಕೇಷನ್ ಅಂದರೆ ಅದು ಡಿಪೆಂಡ್ ಆನ್ ಎಜುಕೇಷನ್ ಲೆವೆಲ್ ಕೊಡ್ತಾರೆ, ಅದಕ್ಕೆ ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. ಸೊ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದೆನ್ 8 ಲ್ಯಾಕ್ ಅನ್ನೋದೊಂದು ಕ್ರೈಟೀರಿಯಾ. ಓಕೆ. ಸೊ ನೆಕ್ಸ್ಟ್ ವಿದೇಶ ವಿದ್ಯಾ ವಿಕಾಸ ಸ್ಕೀಮ್. ಸೊ ವಿದೇಶ ಅಂದರೆ ಫಾರಿನ್, ಅಗೇನ್ 20 ಲ್ಯಾಕ್, 100% ಸಬ್ಸಿಡಿ, ಮತ್ತು ನಾವು 15 ಇಯರ್ಸಲ್ಲಿ ಕಟ್ಟಬೇಕು, 0% ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇದು ಸ್ಕೀಮ್ ಹೆಸರೇನು? ವಿದೇಶ ವಿಕಾಸ, ರೈಟ್? ವಿದೇಶ ವಿದ್ಯಾ ವಿಕಾಸ ಆ ಸ್ಕೀಮ್ ಯಾವುದ್ರ ಕೆಳಗಡೆ? ಲಿಂಗಾಯತ್ ಕಾರ್ಪೊರೇಷನ್ ಕೆಳಗಡೆ. ಓಕೆ. ಪರಿಪೂರ್ಣದೆಡೆಗೆ ಸ್ಕೀಮ್, ಪರಿಪೂರ್ಣದೆಡೆಗೆ ಅಂತಲೂ ಕೊಡ್ತಾರೆ, 5 ಲ್ಯಾಕ್. ಇದು ನಾವು ಇದನ್ನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರನೂ ತೊಗೊಬಹುದು. ಪರಿಪೂರ್ಣ ಓವರ್ ಆಲ್ ಡೆವಲಪ್ಮೆಂಟಿಗೆ ಕೊಡ್ತಾರೆ, ವೆಲ್ಫೇರ್ ಆಫ್ ಎ ವೀರಶೈವ ಇಂಡಿವಿಜುವಲ್. ಸೊ 5 ಲ್ಯಾಕು, 30% ಸಬ್ಸಿಡಿ, 5% ಇಂಟ್ರೆಸ್ಟ್ ರೇಟ್ ನಮಗೆ ಗೊತ್ತಿರೋದೆ. ಸೊ ಇದು ಕೈಂಡ್ ಆಫ್ ಮಗಪ್ ಆಗಿದೆ ನೋಡಿ. ಈಗ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದು ಕಾಯಕ ಕಿರಣ ಸ್ಕೀಮ್. ಇದು ಕೂಡ ವಿ ಗೆಟ್ ಅಂಡರ್ ವೀರಶೈವ ಲಿಂಗಾಯತ ಕಾರ್ಪೊರೇಷನ್. ಸೊ ಕಾಯಕ ಅಗೇನ್ ಸಮಥಿಂಗ್ ರಿಲೇಟೆಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ 5 ಲ್ಯಾಕ್, 30%, 5% ಇಂಟ್ರೆಸ್ಟ್ ರೇಟ್ ಸೇಮ್. ಸ್ವಸಹಾಯ
ಸ್ವಸಹಾಯ ಸಮಂಗಲ ಉತ್ತೇಜನ ಸ್ಕೀಮ್, ಇದ್ರ ಕೆಳಗಡೆ 5 ಲ್ಯಾಕು. ಅಗೇನ್ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಸ್ವಸಹಾಯ ಅಂತ. ಸೊ ಅದಲ್ಲಿ ವೀರಶೈವ ಲಿಂಗಾಯತ ಕಾರ್ಪೊರೇಷನ್ ಕೆಳಗಡೆ 5 ಲ್ಯಾಕು 30%. ಇಲ್ಲಿ 4% ಕೊಟ್ಟಿದ್ದಾರೆ ಲೈಕ್ ಇಂಟ್ರೆಸ್ಟ್ ರೇಟ್, ಅದೊಂದು ಚೇಂಜ್. ನೆಕ್ಸ್ಟ್ ಜೀವಜನ 2 ಲ್ಯಾಕ್ ಕೊಡ್ತಾರೆ, 50%, 4% ಇಂಟ್ರೆಸ್ಟ್ ರೇಟ್. ನೆಕ್ಸ್ಟ್ ಶರಣ ಸೇನೆ, ಇಲ್ಲಿ 5 ಲ್ಯಾಕ್ ಕೊಡ್ತಾರೆ, 50% ನಮಗೆ ಸಬ್ಸಿಡಿ ಇರುತ್ತೆ, ಇಂಟ್ರೆಸ್ಟ್ ಇರೋದಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಸ್ಕೀಮ್ಸ್ ಆನ್ ಡಿಫರೆಂಟ್ ಕಾರ್ಪೊರೇಷನ್. ನಮಗೆ ಇದರಲ್ಲಿ 15 ಕಾರ್ಪೊರೇಷನ್ಸ್ ಇದ್ದಾವೆ. ಅದರಲ್ಲಿ ರೀಸೆಂಟಾಗಿ ಎಸ್ಟಾಬ್ಲಿಷ್ ಆಗಿರೋದು ಕೆಲವೊಂದು ಮಾತ್ರ, ಲೈಕ್ ವೀರಶೈವ ಆಗಿರಬಹುದು, ಕಾಡುಗೊಲ್ಲ, ಮರಾಠ, ಇವು ರೀಸೆಂಟ್, ಇದು ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟ್ ಕೆಲವೊಂದು ಸ್ಕೀಮ್ಸು ಇಲ್ಲಿ ಏನಂದರೆ ಆರ್ಟಿಷಿಯನ್ಸ್ ಅಂತ ಮಾತಾಡಿದ್ರೆ ನಾವು 2 ಲ್ಯಾಕ್ ಕೊಡ್ತೀವಿ, ಅದು ನೆನ್ಪಿಟ್ಕೊಬೇಕು. 50% ಸಬ್ಸಿಡಿ ಕೊಡ್ತೀವಿ, ರೈಟ್. ಸೊ ಮತ್ತು 4% ಹಂಗೆ ಇಂಟ್ರೆಸ್ಟ್ ಹಾಕ್ಕೊತೀವಿ. ಓಕೆ, ನೆಕ್ಸ್ಟ್ ಬಂದು ನಾರ್ಮಲಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ 5 ಲ್ಯಾಕ್ 30% ಸಬ್ಸಿಡಿ, 5% ವಾಟ್ ಸಿ ಇಂಟ್ರೆಸ್ಟ್ ರೇಟ್. ಫಾರಿನಲ್ಲಿ ಓದಿದ್ರೆ 20 ಲ್ಯಾಕ್ ಎಜುಕೇಷನ್ ಕೊಡ್ತಾರೆ, 0% ಲೋನು. ಇಂಡಿಯಾದಲ್ಲಿ ಹೋದರೆ 10 ಲ್ಯಾಕ್ ಕೊಡ್ತಾರೆ. ಸೊ ಇದೆ. ಮತ್ತು ಸ್ಕೀಮ್ಸ್ ಹೆಸರು ಮಾತ್ರ ಅದರಲ್ಲೂ ವೀರಶೈವದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸ್ಕೀಮ್ಸ್ ಇದ್ದಾವೆ, ಲೈಕ್ ಶರಣ ಸೇವೆ. ಇಲ್ಲಿ ಶರಣ ಸೇವೆಗೆ ದೇ ಆರ್ ಗಿವಿಂಗ್ 5 ಲ್ಯಾಕ್ ಅಲ್ವಾ, 50% ಸಬ್ಸಿಡಿ. ಮೋಸ್ಟ್ಲಿ 30% ನೋಡ್ತೀವಿ 5 ಲ್ಯಾಕ್ ಕೊಟ್ಟಾಗ, ಇಲ್ಲಿ 50% ಅಂದರೆ ಶರಣ ಸೇನೆಗೋಸ್ಕರ. ಓಕೆ, ದೀಸ್ ಆರ್ ಸಮ್ ಆಫ್ ದ ರಿವಿಷನ್ ಪಾಯಿಂಟ್ಸ್. ಲಾಸ್ಟ್ ಒಂದು ವಿಡಿಯೋ ಇದೆ, ಮಿಕ್ಕಿದ ಕೆಲವೊಂದು ಸ್ಕೀಮ್ಸ್ ಮಾತ್ರ ಡೈರೆಕ್ಟ್ ಸ್ಕೀಮ್ ಹೆಸರು ಹೇಳೋದು, ಅದ್ರ ಕೆಳಗಡೆ ಏನು ಪ್ರಾವಿಷನ್ ಅಷ್ಟೇ ನೋಡಬೇಕಿನ್ನು. ಮತ್ತು ಹಾಸ್ಟೆಲ್ ರಿಲೇಟೆಡು, ಸ್ಕಾಲರ್ಶಿಪ್ ರಿಲೇಟೆಡು ಇಷ್ಟೇ ಇರೋದು. ಇನ್ನೊಂದು ವೀಡಿಯೋದಲ್ಲಿ ಮುಗಿದೋಗುತ್ತೆ ರಿವಿಷನ್ ಕ್ಲಾಸ್. ಥ್ಯಾಂಕ್ ಯು.